ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಇಲ್ಲಿ ಅಜ್ಜಿ ಮತ್ತು ಮೋಹನ ಹಾಗೆ ಚಂಪಾ ಮೂವರು ಕೂಡ ವಿದ್ಯಾ ಮುಯಿ ಊಟಕ್ಕೆ ಹೋಗಿರ್ತಾರೆ. ಶಿವರಾಮಗೆ ಗೊತ್ತಾಗಲ್ಲ, ಯಾಕಂದರೆ ಅವನು ರಾಜಕೀಯದ ಬಗ್ಗೆ ಮಾತಾಡ್ತಾ ಇದ್ದವನೇ. ಅವನಿಗೆ ನಾವಿಲ್ಲಿ ಹೋಗಿ ಉಣ್ಣದ್ದು ಗೊತ್ತಾಗಲ್ಲ, ಬನ್ನಿ ಬನ್ನಿ ಅಂತ ಹೇಳಿ ಮೂವರು ಕೂಡ ಊಟಕ್ಕೆ ಕೂತ್ಕೊತಾರೆ. ಆಗ ವಿದ್ಯಾಗೆ ತುಂಬಾ ಖುಷಿ ಆಗುತ್ತೆ. ಅಜ್ಜಿ, ಅತ್ತೆ, ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಗ್ತಾ ಇದೆ, ನೀವು ಅಂತ ಹೇಳ್ತಾರೆ. ಅಯ್ಯೋ ವಿದ್ಯಾ, ಮುಖ ನೋಡ್ತಾ ಇರ್ತೀಯ, ಊಟ ಹಾಕ್ತೀಯ ನೀನವ ಅಂತ ಅಜ್ಜಿ ಕೇಳ್ತಾರೆ. ಆಗ ವಿದ್ಯಾ ಖುಷಿಯಿಂದನೇ ಎಲ್ರಿಗೂ ಕೂಡ ಊಟನ ಬಡಿಸ್ತಾರೆ. ಸರಿ ವಿದ್ಯಾ, ಊಟ ತುಂಬ ಚೆನ್ನಾಗಿದೆ, 100 ಕಾಲ ಸುಖವಾಗಿರಮ್ಮ ನೀನು. ಹಾಗೆ ವಿದ್ಯಾ, ನಿನ್ನ ಹೊಟ್ಟೆಲಿರೋ ಮಗನ ಹುಷಾರಾಗಿ ನೋಡ್ಕೋಕಂದೆ ಮಗಳೇ, ನಾವಿನ್ನು ಬರ್ತೀನಿ. ಒಂದು ವೇಳೆ ಮನೆಯವ್ರಿಗೆ ಗೊತ್ತಾದರೆ ನಮ್ಮನ್ನ ಸಾಯಿಸ್ಬಿಡ್ತಾರೆ ಕಣವ, ಹುಷಾರು ಅಂತ ಹೇಳಿ ಅಜ್ಜಿ ಹಾಗೆ ಮೋಹನನು ಕೂಡ, ವಿದ್ಯಾ ಬೇಜಾರು ಮಾಡ್ಕೋಬೇಡ ಕಣವ, ಕದ್ದು ಮುಚ್ಚಿ ಊಟಕ್ಕೆ ಬರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ, ನೀನೇನು ಅನ್ಕೋಬೇಡ, ಸರಿ ನಾವಿನ್ನು ಬರ್ತೀವಿ ಅಂತ ಅಲ್ಲಿಂದ ಎದ್ದೇಳ್ತಾರೆ. ಆಗ ವಿದ್ಯಾ ಬಾಳೆ ಎಲೆ ತೆಗೆಯುವಾಗ ಚಿನ್ನದ ಸರ ಹಾಗೆ ಬಳೆಗಳು ಕಂಡು ಶಾಕ್ ಆಗ್ತಾರೆ. ಆ ಚಿನ್ನ ಮತ್ತು ಬಳೆನ ತಗೊಂಡು, ಅತ್ತೆ, ಅಜ್ಜಿ 1 ನಿಮಿಷ ಅಂತ ಹೇಳ್ತಾರೆ. ನೋಡಿ ಅಜ್ಜಿ, ಇದೆಲ್ಲ ಯಾಕೆ ಇಲ್ಲಿಟ್ಟಿದ್ದೀರಾ ಅಂತ ವಿದ್ಯಾ ಕೇಳ್ತಾರೆ. ಆಗ ಅಲ್ಲ ಕಣವ, ಊಟ ಆದಮೇಲೆ ಮುಯಿ ಊಟ ಆದಮೇಲೆ ಇದೆಲ್ಲ ಇಡಬೇಕು ತಾನೆ, ನೋಡು ನಿನಗೆ ಸಣ್ಣಕ್ಕೆ ಓದ್ಕೊಳ್ಳೋಕ್ಕಾಗತೈತೆ, ಇಟ್ಕೋ ಅಂತ ಹೇಳ್ತಾರೆ. ಅಯ್ಯೋ ಬೇಡ ಕಣವ, ಈ ಚಿನ್ನ ಒಡವೆ ನನಗೆ ಯಾವುದೇ ಕಾರಣಕ್ಕೂ ಬೇಡ, ನಾನು ಮುಯಿ ಊಟ ಬಳಸಿರೋದು ನನಗೆ ಓದೋಕ್ಕೆ ಸಹಾಯ ಆಗಲಿ ಅಂತ, ಆದರೆ ಈ ಚಿನ್ನ ನಿಮ್ಮ ಮನೆ ದುಡ್ಡು ನನಗೇನು ಬೇಡ, ತಗೊಳ್ಳಿ ಅಂತ ಹೇಳಿ ವಾಪಸ್ ಕೊಡ್ತಾರೆ. ಹಾಗಲ್ಲ ಕಣವ ಅಂತ ವಿದ್ಯೆಗೆ ಹೇಳೋಕ್ಕೆ ಹೋದರೂ ಕೂಡ ವಿದ್ಯೆ ಮಾತ್ರ ಸ್ವಾಭಿಮಾನ ಥರ ಈ ಚಿನ್ನನ ಇಸ್ಕೊಳ್ಳೋದೇ ಇಲ್ಲ. ಆಗ ಚಂಪನು ಕೂಡ, ವಿದ್ಯಾ ಅಕ್ಕ, ನಾನು ದುಡ್ಡಾದರೂ ಇಸ್ಕೋತಿದ್ದಕ್ಕ, ಇದು ಈ ಮನೆದು ಅಂತ ಅನ್ಕೋಬೇಡ, ನಾನು ಸ್ವಂತ ದುಡಿಮೆಯಿಂದ ಮಾಡಿರೋ ದುಡ್ಡಿದು, ತಗೋದು ವಿದ್ಯಾಕ್ಕ ಅಂತ ಚಂಪಾ ಹೇಳ್ತಾರೆ. ಆಗ ವಿದ್ಯಾ, ಹಾಗಲ್ಲ ಚಂಪಾ ಅದು ಅಂತ ಹೇಳಕ್ಕೆ ಹೋಗ್ತಾರೆ. ನೀವು ತೊಗೊತಿರೋ ಇಲ್ವೋ ಅಂತ ವಿದ್ಯಾಕ್ಕನ ಹತ್ರ ಕೇಳ್ತಾರೆ ಚಂಪಾ. ಆಗ ವಿದ್ಯಾ ದುಡ್ಡನ್ನು ಮಾತ್ರ ತೊಗೊತಾರೆ. ಅಜ್ಜಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನನಗೆ ಆ ಮನೆ ಚಿನ್ನ ಅಲ್ಲ ಬೇಡ ಅಜ್ಜಿ, ನನ್ನ ಸ್ವಂತದಿಂದ ನಾನು ದುಡಿದು ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ವಿದ್ಯಾ ಹೇಳ್ತಾರೆ. ಸರಿ ಕಣವ, ನಿನ್ನ ಚಲನ ನೀನು ಎಲ್ಲಿ ಬಿಡ್ತೀಯ, ಆದರೂ ಮಗ ಹುಷಾರು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಕೊನೆಗೂ ವಿದ್ಯಾ ದುಡ್ಡನ್ನು ಸಂಪಾದನೆ ಮಾಡಿ ಡಾಕ್ಟ್ರ್ ಓದೋಕ್ಕೆ ಮೆಡಿಕಲಿಗೂ ಕೂಡ ಸೀಟ್ಗೆ ಕೊಟ್ಟಿರ್ತಾರೆ. ಅದೇ ರೀತಿ ಮೊದಲನೇ ದಿನ ಮೆಡಿಕಲ್ ಓದೋಕ್ಕೆ ಹೋಗ್ತಾರೆ ವಿದ್ಯಾ. ಅದನ್ನು ನೋಡಿಬಿಟ್ಟು ಮನೆಯವರು ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾರೆ. ರತ್ನ ಅಂತೂ, ಆದರೂ ವಿದ್ಯಾ ಈ ಸಮಯದಲ್ಲಿ ನೀನು ಓದೋದು ಅಂದರೆ ನನಗೆ ಯಾಕೋ ತುಂಬ ಭಯ ಆಗ್ತೈತೆ, ಅದು ನಿನ್ನ ಹೊಟ್ಟೆಯಲ್ಲಿ ಮಗ ಆಯ್ತಲ್ಲ ಅಂತ ಇಲ್ಲಿ ರತ್ನ ಹೇಳ್ತಾರೆ. ಪರವಾಗಿಲ್ಲವ, ನಾನು ಏನಾದರೂ ಮಾಡಿ ಸಾಧನೆ ಮಾಡಲೇಬೇಕು, ಇಷ್ಟೆಲ್ಲ ಮಾಡಿದ ಮೇಲೆ ನಾನು ಡಾಕ್ಟ್ರ್ ಓದಿಲ್ಲ ಅಂದರೆ ಹೇಗವ್ವ ಅಂತ ಹೇಳಿ ವಿದ್ಯಾಗೆ ವಿಪರೀತ ವಾಂತಿ ಶುರುವಾಗ್ತಾ ಇರುತ್ತೆ. ಅಲ್ಲ ವಿದ್ಯಾ, ಈ ಸಮಯದಲ್ಲಿ ನೀನು ಬೇರೆ ವಾಂತಿ ಮಾಡ್ಕೊತಾ ಇದೆಯಾ, ಈಗ ಕಾಲೇಜು ಇದೆಲ್ಲ ಬೇಕಿತ್ತ ಅನ್ನಿಸ್ತಾ ಇದೆ, ನಿನ್ನ ಆರೋಗ್ಯದ ಪ್ರಶ್ನೆ ಹೇಗೆ ಅಮ್ಮ ಅಂತ ಕೇಳ್ತಾ ಇರ್ತಾರೆ. ಅಯ್ಯೋ ಅಮ್ಮ, ನನಗೇನು ಆಗಲ್ಲವ, ನಾನು ಚೆನ್ನಾಗಿರ್ತೀನಿ, ನೀ ನನ್ನ ಬಗ್ಗೆ ಯೋಚನೆ ಮಾಡಬೇಡ ಅಂತ ವಿದ್ಯಾ ಸಮಾಧಾನ ಮಾಡ್ತಾರೆ ಈ ಕಡೆ ರತ್ನಗೆ. ಆದರೆ ರತ್ನಗಂತೂ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಈ ಕಡೆ ಸಾವಿತ್ರಿ ಒಂದು ದೊಡ್ಡದಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲ ಕಣವ, ಆ ವಿದ್ಯಾ ಎಲ್ಲ ಒಳ್ಳೆಯದೇ ಆಗ್ತಾ ಇದೆ, ಅದು ಅಲ್ಲದೆ ನಮ್ಮ ಮಾವ ವಿದ್ಯಾಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಆವಾಗ ಬಾಡೂಟ ಇಲ್ಲ ಅಂತ ಹೇಳಿದಾಗ ವಿದ್ಯೆನ ಮುಯಿ ಊಟಕ್ಕೆ ಕಳಿಸಿದ್ರು. ಅದು ಅಲ್ಲದೆ ಅವಳ ಮಗ ಹೊಟ್ಟೆಲಿರೋದು ಅಲ್ಲ ಅಂದರೂ ಕೂಡ ಮಾವಯ್ಯ ಒಪ್ಕೊತಾ ಇಲ್ಲ ಅಂದಮೇಲೆ ವಿದ್ಯೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಅರ್ಥ ಅಂತ ಈ ಕಡೆ ವಿನಂತಿ ಹೇಳ್ತಾರೆ. ಆಗ ಸಾವಿತ್ರಿ, ಹೌದು ಕಣೆ, ನನಗೂ ಯಾಕೋ ಹಾಗೆ ಅನ್ನಿಸ್ತಾ ಇದೆ, ಹೀಗೆ ಬಿಟ್ಟರೆ ನಮ್ಮ ಅಣ್ಣ ಖಂಡಿತವಾಗ್ಲೂ ಆ ವಿದ್ಯೆನ ಈ ಮನೆ ಕರ್ಕೊಂಡು ಬರೋದ್ರಲ್ಲಿ ಮಾತೇ ಇಲ್ಲ, ಹಾಗಾಗಬಾರ್ದು, ಈಗ ನೋಡ್ತಾ ಇರು, ಉರಿಯೋ ಬೆಂಕಿಗೆ ಮತ್ತಿಷ್ಟು ತುಪ್ಪ ಹಾಕ್ತೀನಿ ಅಂತ ಸಾವಿತ್ರಿ ಹೇಳ್ತಾರೆ. ಹಾಗಂದರೆ ಏನವ್ವ ಅಂತ ಈ ಕಡೆ ವಿನಂತಿ ಕೇಳ್ತಾರೆ. ನೋಡ್ತಾ ಇರು, ಆ ವಿದ್ಯೆನ ಬಗ್ಗೆ ಇಲ್ಲದ ಸಲ್ಲದನ್ನು ಹೇಳ್ತೀನಿ, ಹಾಗೆ ಅಲ್ಲ, ಆ ವಿದ್ಯೆಗೆ ಮೆಡಿಕಲ್ ಓದ್ತಾ ಇದ್ದಾಳಲ್ವ, ಅವಳ ಜೊತೆ ಒಂದು ಹುಡುಗ ಸುತ್ತಾಡ್ತಾ ಇರ್ತಾನೆ ಅಂತ ಒಂದು ಹುಡುಗನ ಬಿಟ್ಬಿಡ್ತೀನಿ, ಹೇಗೆ ಯಾಮರ್ಸ್ತೀನಿ ನೋಡ್ತಾ ಇರು. ಆಮ್ಯಾಕೆ ವಿದ್ಯೆನ ಮೇಲೆ ಇನ್ನೂ ಕೋಪ ಬರುತ್ತೆ ನಮ್ಮ ಅಣ್ಣಗೆ. ಅಷ್ಟೇ ಅಲ್ಲ, ಭದ್ರೂ ಕೂಡ ಇನ್ಮೇಲೆ ವಿದ್ಯೆ
ಮುಖನೂ ಕೂಡ ನೋಡಲ್ಲ. ಹಾಗೆ ಮಾಡಿಲ್ಲ ಅಂದರೆ ನನ್ನ ಹೆಸರು ಸಾವಿತ್ರಿನೇ ಅಲ್ಲ ನೋಡ್ತಾ ಇರು ಅಂತ ಈ ಕಡೆ ಸಾವಿತ್ರಿ ಹೇಳ್ತಾರೆ. ವಾವ್ ಅವ್ವ, ನೀನು ಹೇಳಿದ್ದೇನು ಪ್ಲ್ಯಾನು ಸಕ್ಸಸ್ ಆದರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ವಿದ್ಯೆನ ದೂರನೇ ಇಡ್ತಾರೆ. ನಮ್ಮ ಪ್ಲ್ಯಾನು ವರ್ಕ್ ಆಗುತ್ತೆ ಅವ್ವ, ಇದಾದಷ್ಟು ಬೇಗ ಮಾಡವ್ವ. ಒಟ್ಟಿನಲ್ಲಿ ಭದ್ರಾ ಮಾಮನ್ನ ನಾನೇ ವಿನಂತಿ ಅನ್ಕೊತಾ ಇರ್ತಾರೆ. ಹಾಗೆ ಈ ಕಡೆ ಇಲ್ಲಿ ಹೇಗಾದರೂ ಮಾಡಿ ಹೀಗೆ ಆದರೆ ಖಂಡಿತವಾಗ್ಲೂ ಆಗಲ್ಲ, ಇವ್ರು ಯಾರೂ ಮಾತಾಡ್ತಾ ಇರಲ್ಲ ಅಂದರೆ ನಾನೇ ಏನಾದರೂ ಮಾಡಬೇಕು ಅಂತ ಈಶ್ವರಿ ಈ ಕಡೆ ವಿದ್ಯಾಗೆ ಡೈವರ್ಸ್ ನೋಟಿಸ್ ಕಳಿಸ್ತಾರೆ. ಈಗ ನನ್ನ ಪ್ಲ್ಯಾನು ಸಕ್ಸಸ್ ಆಗಿದೆ ಅಂತ ಖುಷಿಯಲ್ಲಿ ನಗ್ತಾ ಇರ್ತಾರೆ. ಈ ಕಡೆ ವಿದ್ಯಾ ಮನೆಗೆ ನೋಟಿಸ್ ಬಂದಿರೋದನ್ನು ನೋಡಿಬಿಟ್ಟು ವಿದ್ಯಾ ಏನದು ಅಂತ ಕೇಳ್ತಾರೆ. ಗೊತ್ತಿಲ್ಲ ಕಣವ್ವ, ನಿನ್ನ ಹೆಸರಿಗೆ ಒಂದು ಡಿವೋರ್ಸ್ ನೋಟಿಸ್ ಬಂದಿದೆ, ನೀನೇ ಅಲ್ವಾ ವಿದ್ಯಾ ಅಂದರೆ ಅಂತ ಕೇಳ್ತಾರೆ. ಆಗ ವಿದ್ಯಾ ಅದನ್ನು ನೋಡಿಬಿಟ್ಟು ಶಾಕ್ ಆಗ್ತಾರೆ. ಇದೇನಿದು, ಯಾರು ಕಳಿಸಿದ್ದು ಅಷ್ಟಕ್ಕೂ? ಗೌಡ್ರು ನನಗೆ ಡಿವೋರ್ಸ್ ಕೊಡೋಕೆ ಒಪ್ಕೊಂಡಿದ್ದಾರಾ? ಗೌಡ್ರೆ ಇಲ್ಲ, ಯಾವುದೇ ಕಾರಣಕ್ಕೂ ನಾನಂತೂ ಡಿವೋರ್ಸ್ ಕೊಡಲ್ಲ ಅಂತ ವಿದ್ಯಾ ಅನ್ಕೊತಾ ಇರ್ತಾರೆ. ನೋಡಿ, ಅವರಿಗೆ ಯಾವುದೇ ಪ್ರೀತಿ ಏನೂ ಇಲ್ಲ, ನಿಮಗೆ ಡಿವೋರ್ಸ್ ಕೊಡಲು ಒಪ್ಪಿದ್ದಾರೆ. ಇಬ್ಬರು ಅನುಮತಿ ಇದ್ದರೆ ಮಾತ್ರ ಡಿವೋರ್ಸ್ ಆಗೋದು, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಅದನ್ನು ನೋಡಿದ ವಿದ್ಯಾಗೆ ತುಂಬಾ ಭಯ ಆಗ್ತಾ ಇರುತ್ತೆ, ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ರತ್ನವರು ಏನವ್ವ ಅದು ಅಂತ ಕೇಳ್ತಾರೆ. ಅವ್ವ, ಗೌಡ್ರು ನನಗೆ ಡಿವೋರ್ಸ್ ಕೊಡೋಕ್ಕೆ ಲೆಟರ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇಲ್ಲವ್ವ, ಯಾವುದೇ ಕಾರಣಕ್ಕೂ ನಾನಂತೂ ಡಿವೋರ್ಸ್ ಕೊಡಲ್ಲ, ನನಗೆ ಗೌಡ್ರು ಬೇಕು, ಇದು ಯಾರು ಗುಮ್ಮಕ್ಕೂ ಗೊತ್ತಿಲ್ಲ. ನೀವು ನನ್ನ ಹೊಟ್ಟೆಯಲ್ಲಿ ಮಗ ಬೆಳೀತಾ ಇದೆ, ನಿಮ್ಮ ಮಗನೇ ಬೆಳೀತಾ ಇದೆ, ಅದನ್ನು ಸಾಕ್ಷಿ ಸಮೇತ ಸಾಬೀತು ಮಾಡ್ತೀನಿ. ಇದಕ್ಕೆ ಒಂದೇ ಒಂದು ಕಾರಣ ಅಂದರೆ DNA ಟೆಸ್ಟ್, ಅದನ್ನು ಕೂಡ ಮಾಡಿಸ್ತೀನಿ. ನಾನು ಮೆಡಿಕಲ್ ಓದ್ತಾ ಇದ್ದೀನಲ್ವಾ, ಹೇಗೂ ಡಾಕ್ಟ್ರ್ ಆಗ್ತೀನಿ. ಗೌಡ್ರೆ, ಯಾವುದೇ ಕಾರಣಕ್ಕೂ ನಿಮ್ಮಿಂದ ನಾನು ದೂರ ಆಗಲ್ಲ ಗೌಡ್ರೆ ಅಂತ ವಿದ್ಯಾ ಅಂದ್ಕೊಂಡಿರ್ತಾರೆ. ಆದರೆ ಇದನ್ನೆಲ್ಲ ನೋಡಿ ರತ್ನಾಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಈ ಕಡೆ ಈಶ್ವರಿ ಅಂತೂ ತುಂಬ ಖುಷಿಯಾಗಿರ್ತಾರೆ. ಹೇಗಿದ್ರು ಆ ವಿದ್ಯಾ ಡಿವೋರ್ಸ್ ಕೊಡ್ತಾಳೆ ಅಂತ ಕನಸು ನೋಡ್ತಾ ಇರ್ತಾರೆ. ಆಗ ಮನೆಯವ್ರ ಮುಂದೆ ಡಿವೋರ್ಸ್ ವಿಷಯ ಈಶ್ವರಿ ಹೇಳೇ ಬಿಡ್ತಾರೆ. ಆಗ ಶಿವರಾಮೇಗೌಡರು ಕೋಪ ಮಾಡ್ಕೊತಾರೆ. ಈಶ್ವರಿ, ಯಾರು ಹೇಳಿದ್ದು ನಿನಗೆ ಡಿವೋರ್ಸ್ ಕೊಡೋಕ್ಕೆ? ಅಷ್ಟಕ್ಕೂ ಇದನ್ನೆಲ್ಲ ಯಾರು ಮಾಡೋಕ್ಕೆ ಹೇಳಿದ್ದು ನಿನ್ನ ಹತ್ರ ಅಂತ ಕೇಳ್ತಾರೆ. ಇದೊಳ್ಳೆ ಕಥೆ ಆಯ್ತಲ್ಲ ಬಾವ, ಭದ್ರನಿಗೆ ವಿದ್ಯೆ ಬೇಡ ಅಂದಮೇಲೆ ಡಿವೋರ್ಸ್ ಕೊಡಲೇಬೇಕಲ್ವಾ, ಅದಕ್ಕೋಸ್ಕರ ನಾನೇ ಈ ತೀರ್ಮಾನ ಮಾಡಿವ್ನಿ. ಆ ವಿದ್ಯಾ ಏನು ಹೇಳ್ತಾಳೆ ಅಂತ ಗೊತ್ತಾಗುತ್ತೆ, ಮುಂದೆ ನಮ್ಮ ಭದ್ರನ ಮದುವೆ ಮಾಡ್ಬೋದಲ್ಲ ಅಂತ ಈಶ್ವರಿ ಹೇಳ್ತಾರೆ. ಅದು ಸರಿಯೇ, ಆದರೆ ವಿದ್ಯಾ ಈ ಮನೆಗೆ ವಾಪಸ್ ಬಂದೇ ಬರ್ತಾಳೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಈಶ್ವರಿ ಶಾಕ್ ಆಗ್ತಾರೆ. ಅಪ್ಪ, ಏನು ಮಾತಾಡ್ತಾ ಇದ್ದೀರಪ್ಪಯ್ಯ ನೀವು ಅಂತ ಇಲ್ಲಿ ಭದ್ರ ಕೇಳ್ತಾರೆ. ನೋಡಿ ಭದ್ರ, ವಿದ್ಯದು ಏನೂ ತಪ್ಪಿಲ್ಲ, ಅವಳು ಹೊಟ್ಟೆಯಲ್ಲಿ ಬೆಳೀತಾ ಇರೋದು ನಿನ್ನ ಮಗನೇ. ನೋಡು, ಯಾರ್ಯಾರೋ ಮಾತು ಕೇಳ್ಕೊಂಡು ಏನೇನೋ ಅನ್ಬೇಡ ನೀನು. ಯಾವುದೇ ಕಾರಣಕ್ಕೂ ವಿದ್ಯೆನ ದೂರ ಮಾಡ್ಕೋಬೇಡ, ತುಂಬ ಒಳ್ಳೆಯವಳು, ಮುದ್ದು ಸೊಸೆಯವಳು, ನನ್ನ ಮಾತು ಕೇಳು. ನೋಡು, ವಿದ್ಯೆ ಹತ್ರ ಮಾತಾಡು, ನೀವಿಬ್ಬರು ಮತ್ತೆ ಒಂದಾಗಬೇಕು. ಅಷ್ಟಕ್ಕೂ ನಿನಗೆ ಅನುಮಾನ ಇದೆಯಲ್ವಾ, ನಿನ್ನ ಮಗ ಅಲ್ಲ ಅನ್ನೋ ಅನುಮಾನ ಇದೆಯಲ್ಲ, ಅದೇನೋ ಪರೀಕ್ಷೆ ಮಾಡಿದರೆ ಮಗು ಗೊತ್ತಾಗುತ್ತಲ್ಲ, ಆ ಪರೀಕ್ಷೆ ಮಾಡಿಬಿಡು, ವಿದ್ಯೆನ ಕರ್ಕೊಂಡೋಗಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಈ ಕಡೆ ಈಶ್ವರಿಗೆ ತುಂಬಾ ಟೆನ್ಷನ್ ಆಗುತ್ತೆ. ಇದೇನಿದು, ಯಾವುದೇ ಕಾರಣಕ್ಕೂ ಹಾಗೆ ಮಾಡಬಾರ್ದು, ಯಾಕಂದರೆ ಅದು ಭದ್ರನ ಮಗನೇ. ಯಾಕಂದರೆ ಆವತ್ತು ಭದ್ರ ಮತ್ತು ವಿದ್ಯಾ ಒಂದಾಗಿದ್ದಾರೆ, ಅದು ಇವ್ರಿಗೆ ಗೊತ್ತೇ ಇಲ್ಲ. ಯಾವುದೇ ಕಾರಣಕ್ಕೂ ಹಾಗಾಗಬಾರ್ದು. ಈ ವಿಷಯ ಡಾಕ್ಟ್ರಂತೂ DNA ಟೆಸ್ಟ್ ಮಾಡಲೇಬಾರ್ದು. DNA ಟೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಭದ್ರ ಮಗು ಅಂತ ಗೊತ್ತಾಗುತ್ತೆ ಅಂತ ಈಶ್ವರಿ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಕೊನೆಗೂ ಇಲ್ಲಿ ವಿದ್ಯಾ ಪ್ಲ್ಯಾನೇ ಸಕ್ಸಸ್ ಆಗುತ್ತೆ. ಭದ್ರ ವಿದ್ಯಾನ ಒಪ್ಕೊಂಡೇ ಬಿಡ್ತಾರ ಅಂತ ಮುಂದೆ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್.